ಮೆಟ್ರೋದ ದರವನ್ನು ಏರಿಕೆ ಮಾಡೋದ್ರಲ್ಲಿ BMRCL ಚೌಕಾಸಿ ಮಾಡಲಿಲ್ಲ. ಹೇಗೆ ಬೇಕೋ ಹಾಗೆ ಏರಿಸಿದ್ರು. ಆದರೆ ಇಳಿಕೆ ಮಾಡಬೇಕಾದ್ರೆ ಮಾತ್ರ ಸಿಕ್ಕಾಪಟ್ಟೆ ಚೌಕಾಸಿಯನ್ನು ಮಾಡಿದ್ದಾರೆ. ಏನೋ ನಾವು ಉಪಕಾರ ಮಾಡಿಬಿಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಆಟ ಆಡಿದರು. ಈಗ ಜನ ತಿರುಗಿ ಬೀಳ್ತಾ ಇದ್ದಾರೆ. ಮೆಟ್ರೋ ದರ ಇಳಿಕೆಯಲ್ಲೂ ಕೂಡ ಚೌಕಾಸಿಯನ್ನು ಮಾಡ್ತಾ ಇರುವಂಥ BMRCL ಇಡೀ ದೇಶಕ್ಕೆ ಅತಿ ಹೆಚ್ಚು ಟ್ಯಾಕ್ಸನ್ನು ಕಟ್ಟುವಂತಹ ನಮ್ಮ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿರುವಂಥ ಈ ಮೆಟ್ರೋಗೆ ಈ ರೀತಿಯಾಗಿನ BMRCL ವಿರುದ್ಧ ಈಗ ಬೆಂಗಳೂರಿಗರು ಗರಂ ಆಗಿದ್ದಾರೆ. ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಯಾಕಿಂತ ಚೌಕಾಸಿಯನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿ ಬ್ಲೇಡ್ ಮೆಟ್ರೋ ನಾವು ಹತ್ತಲ್ಲ ಅಂತ ಕೌಂಟರ್ ಕೊಡ್ತಾ ಇದ್ದಾರೆ. ಅಂದರೆ ದುಡ್ಡನ್ನು ಕಿತ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಬರೀ 25 ಕಿಲೋಮೀಟರ್ಗೆ 90 ರೂಪಾಯಿಯನ್ನು ಪಡ್ಕೊಳ್ಳುವಂಥ ಮೆಟ್ರೋ ಇದು. ಮೆಟ್ರೋದಲ್ಲಿ 1 ಲಕ್ಷ ಪ್ರಯಾಣಿಕರ ಸಂಖ್ಯೆ ಇಳಿಕೆ ಆಗೋಗಿದೆ. ಈಗ ಮುಂಬೈಯಲ್ಲಿ 42 ಕಿಲೋಮೀಟರ್ಗೆ 80 ರೂಪಾಯಿ ಇದೆ. ಇಲ್ಲಿ ಬರೀ 25 ಕಿಲೋಮೀಟರ್ಗೆ 90 ರೂಪಾಯಿ ಇದೆ. ನೋಡಿ ಡೀಟೇಲ್ಸ್ ಇಲ್ಲಿದೆ. ಬ್ಲೇಡ್ ಮೆಟ್ರೋಗೆ ಪ್ರಯಾಣಿಕರು ಗುಡ್ ಬೈ. 1 ಲಕ್ಷ ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಕೆ. ನಮ್ ರೂಲ್ಸ್ ನಮ್ಮಿಷ್ಟ ಅಂತ ಹೇಳಿ ಬೇಕಾಬಿಟ್ಟಿ ದರ ಏರಿಕೆ ಮಾಡಿ ಜನರಿಗೆ ಮಕ್ಬಲ್ ಟೋಪಿ ಹಾಕೋದಕ್ಕೆ ಹೊರಟ ನಮ್ಮ ಮೆಟ್ರೋಗೆ ಜನರೇ ಸರಿಯಾಗಿ ಬುದ್ಧಿ ಕಲಿಸ್ತಿದ್ದಾರೆ. 100% ದರ ಏರಿಕೆ ಮಾಡಿ 30% ಕಡಿತ ಮಾಡಿ ಡ್ರಾಮಾ ಮಾಡಿದ BMRCL ವಿರುದ್ಧ ಜನಾಕ್ರೋಶ ಸ್ಫೋಟಗೊಂಡಿದೆ. ಬ್ಲೇಡ್ ಮೆಟ್ರೋ ನಾವು ಹತ್ತಲ್ಲ ಅಂತ ಹೇಳಿ ಬಹುತೇಕ ಪ್ರಯಾಣಿಕರು ಗುಡ್ ಬೈ ಹೇಳ್ತಿದ್ದಾರೆ. ನಮ್ಮ ಮೆಟ್ರೋಗೆ ಶಾಕ್. ಮೆಟ್ರೋದಲ್ಲಿ 1 ಲಕ್ಷ ಪ್ರಯಾಣಿಕರ ಸಂಖ್ಯೆ ಇಳಿಕೆ. ಫೆಬ್ರವರಿ 11, 12ರಂದು 45ರಿಂದ 50 ಸಾವಿರ ಪ್ರಯಾಣಿಕರ ಸಂಖ್ಯೆ ಇಳಿಕೆಯಾಗಿದೆ. ಫೆಬ್ರವರಿ 13ಕ್ಕೆ 1 ಲಕ್ಷ ಪ್ರಯಾಣಿಕರ ಸಂಖ್ಯೆ ಇಳಿಕೆಯಾಗಿದೆ. ಫೆಬ್ರವರಿ 6ರಂದಿದ್ದಂತಹ ಪ್ರಯಾಣಿಕರ ಸಂಖ್ಯೆ 8,64,660. ಫೆಬ್ರವರಿ 13ಕ್ಕೆ ಪ್ರಯಾಣಿಕರ ಸಂಖ್ಯೆ 7,51,257 ಇಳಿಕೆಯಾಗಿದೆ. ಮೆಟ್ರೋ ಹತ್ತದೇ ಜನ ಅಸಹಕಾರವನ್ನು ತೋರಿ ಬಿಗ್ ಶಾಕ್ ಕೊಟ್ಟಿದ್ದಾರೆ. BMRCL ವಿರುದ್ಧ ರೊಚ್ಚಿಗೆದ್ದ ಜನ, ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ. ಇನ್ನು ಶಾಂತಿನಗರದ BMRCL ಕಚೇರಿಯಲ್ಲಿ ಕರ್ನಾಟಕ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಪ್ರತಿಭಟನೆ ನಡೆಸಿತು. ಜನರ ಆದಾಯಕ್ಕಿಂತ ಖರ್ಚು ಹೆಚ್ಚಾಗ್ತಾ ಇದೆ. ಇದರ ನಡುವೆ ಇಷ್ಟು ದರ ಏರಿಕೆ ಮಾಡಿದ್ರೆ ಜನ ಹೇಗೆ ಮೆಟ್ರೋ ಹತ್ತಬೇಕು ಅಂತ ಕಿಡಿಕಾರಿದ್ರು. ಮೆಟ್ರೋ ದರ ಇಳಿಕೆ ಮಾಡದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೊಟ್ರು. ಈ ದಿನ ನಮ್ಮನ್ನು ಆಳುವಂತಹ ಸರ್ಕಾರಗಳು, ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇವತ್ತು ಒಬ್ಬರ ಮೇಲೆ ಒಬ್ಬರ ಆರೋಪಗಳನ್ನು ಮಾಡಿಕೊಳ್ತಾ ಜನರನ್ನ ಮೂರ್ಖರನ್ನಾಗಿ ಮಾಡುವಂತಹ ನಿಟ್ಟಿನಲ್ಲಿ ಇವತ್ತು ಮುಂದಾಗಿದ್ದಾರೆ. ಇತ್ತೀಚೆಗೆ ಅಷ್ಟೇ ಬಸ್ಗಳ ಒಂದು ಪ್ರಯಾಣ ದರವನ್ನ ಏರಿಸಿರ್ತಕ್ಕಂತಹ ಸರ್ಕಾರಗಳು ಇವತ್ತು ಏಕಾಏಕಿ ನಮ್ಮ ಮೆಟ್ರೋ ದರವನ್ನ ಸಹ ಏರಿಕೆ ಮಾಡಿದ್ದಾರೆ. ನೀವು ಇದನ್ನ ಆದಷ್ಟು ಬೇಗ ಸಂಪೂರ್ಣವಾಗಿ ಹಿಂಪಡೆಯದೆ ಹೋದ್ರೆ 28 ಸಂಸದರ ಮತ್ತು ಸಚಿವರ, ಕೇಂದ್ರ ಸಚಿವರ ಮತ್ತು ಕರ್ನಾಟಕದ ಸಚಿವರ ಶವಯಾತ್ರೆಯನ್ನ ಮಾಡಬೇಕಾಗ್ತದೆ. ಬನಶಂಕರಿಂದ ಮೆಜೆಸ್ಟಿಕ್ ತನಕ ಶವಯಾತ್ರೆಯನ್ನು ಮಾಡಿ ನಾವು ಧಿಕ್ಕಾರವನ್ನ ಕೂಗಬೇಕಾಗ್ತದೆ, ಪ್ರತಿಭಟನೆ ಮಾಡಬೇಕಾಗ್ತದೆ. ಇನ್ನು ಮೆಟ್ರೋ ದರ ಏರಿಕೆಯನ್ನ ಖಂಡಿಸಿ ಖುದ್ದು ಸಾರ್ವಜನಿಕರೇ ಬೀದಿಗಿಳಿದು ಫ್ರೀಡಂ ಪಾರ್ಕ್ ನಲ್ಲಿ ಪ್ರೊಟೆಸ್ಟ್ ಮಾಡಿದ್ರು. ಮೆಟ್ರೋ ವಿರುದ್ಧ ಸಹಿ ಸಂಗ್ರಹ ಅಭಿಯಾನವನ್ನು ಕೂಡ ನಡೆಸಿದ್ರು. ಒಟ್ನಲ್ಲಿ ನಮ್ಮ ಮೆಟ್ರೋ ವಿರುದ್ಧ ಜನಾಕ್ರೋಶ ವ್ಯಾಪಕವಾಗಿ ಹರಡ್ತಾ ಇದೆ. ಮೆಟ್ರೋ ದರದ ಗೊಂದಲ ನಿವಾರಿಸದೇ ಇದ್ರೆ ನಿಜಕ್ಕೂ ಕೂಡ ದೊಡ್ಡ ಮಟ್ಟಿಗೆ ಜನಾಕ್ರೋಶ ಸ್ಫೋಟಗೊಳ್ಳುವುದರಲ್ಲಿ ಡೌಟ್ ಇಲ್ಲ ಬಿಡಿ. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ. ಇದರಲ್ಲಿ ಸ್ಪಷ್ಟವಾಗಿದೆ 46-47ರಷ್ಟು ನಾವು ಏರಿಕೆ ಮಾಡ್ತೀವಿ ಅಂತ ಹೇಳಿದರು. ಅಷ್ಟೇ ಆದರೂ ಮಾಡಿದ್ದಿದ್ರು ಈ ಸಮಸ್ಯೆ ಇರ್ತಾ ಇರಲಿಲ್ಲ. ಅದನ್ನೆಲ್ಲ ಕಡೆನೂ ಅಪ್ಲಿಕೇಬಲ್ ಮಾಡೋಕ್ಕೆ ಏನು ಕಷ್ಟ ಇವರಿಗಾಗಿದೆ? ಅದನ್ನು ಸ್ಟೇಜ್ ವೈಸ್ ಸ್ಟೇಜ್ ಯಾಕೆ ಮಾಡ್ತಾ ಇದ್ದಾರೆ? ಅದಕ್ಕೆ ಈ ಸಮಸ್ಯೆ ಆಗಿರೋದು. ಅದನ್ನು ಸರಿಪಡಿಸ್ಕೊಳ್ಳೋ ಅಂತಂದರೆ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಹೇಳಿದ್ದೊಂದು ಮಾಡಿದ್ದಿನ್ನೊಂದು ಆ ಪರಿಸ್ಥಿತಿಯಲ್ಲಿದೆ.